ನಮಸ್ಕಾರ. ವಾಯ್ಸ್ ಆಫ್ ನ ಸ್ಪೆಷಲ್ ರಿಪೋರ್ಟ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಧರ್ಮಸ್ಥಳ ಭಕ್ತರ ನಂಬಿಕೆಯ ತಾಣ. ಆದರೆ ಈ ಧಾರ್ಮಿಕ ಕ್ಷೇತ್ರವೇ ಇತ್ತೀಚೆಗೆ ಅತ್ಯಂತ ಭಯಾನಕ ರೂಪಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಒಳಪಟ್ಟಿದೆ. ಆರೋಪವೇನೆಂದರೆ ಇಲ್ಲಿನ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಬಾಲಕಿಯರ ಶವಗಳನ್ನು ಹತ್ತಿಕ್ಕೆಯಲಾಗಿದೆ. ಧರ್ಮಸ್ಥಳ ಮಂಗಳೂರಿನಿಂದ 70-75 ಕಿಲೋಮೀಟರ್ ದೂರದಲ್ಲಿರುವ ಧರ್ಮಸ್ಥಳವು ಶ್ರೀ ಮಂಜುನಾಥ ಸ್ವಾಮಿಯ ಪ್ರಸಿದ್ಧ ದೇವಾಲಯ ಆಗಿದೆ. ಇಲ್ಲಿನ ಆಡಳಿತ ಜೈನ ಧರ್ಮದವರಿಂದ ನಡೆಸಲ್ಪಡುತ್ತಿದೆ. ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಇಲ್ಲಿನ ಧರ್ಮಾಧಿಕಾರಿ ಮಾತ್ರವಲ್ಲದೆ ರಾಷ್ಟ್ರಪತಿಗಳಿಂದ ರಾಜ್ಯಸಭೆಗೆ ನಾಮನಿರ್ದೇಶಿತ ಸದಸ್ಯರು ಹೌದು. ಆರೋಪಗಳ ಹಿನ್ನೆಲೆ ಹೀಗಿದೆ. ಜುಲೈ 3ರಂದು ಧರ್ಮಸ್ಥಳ ಠಾಣೆಗೆ ಬರೆದ ಪತ್ರದ ಮೂಲಕ ಶಾಕ್ ನೀಡುವಂತ ಮಾಹಿತಿ ಹೊರಬಂದಿತ್ತು. ಅದರಲ್ಲಿ ಕಳೆದ 20 ವರ್ಷಗಳ ಕಾಲ ದೇವಸ್ಥಾನದ ಪೆರೋಲ್ನಲ್ಲಿ ಕೆಲಸ ಮಾಡಿದ್ದ ಒಬ್ಬ ಶೌಚಾಲಯ ಕಾರ್ಮಿಕನು 1998ರಿಂದ 2014ರವರೆಗೆ ಲೈಂಗಿಕ ಅತ್ಯಾಚಾರ ಮತ್ತು ಕೊಲೆಯಾದ ಮಹಿಳೆಯರ ಶವಗಳನ್ನು ಪ್ರಭಾವಶಾಲಿಗಳ ಹೇಳಿಕೆಯಿಂದ ಬಲವಂತಾಗಿ ಹತ್ತಿಕ್ಕಬೇಕಾಯಿತು ಎಂದು ಆರೋಪಿಸುತ್ತಾನೆ. ಹಲವಾರು ಶವಗಳು ಸಂಪೂರ್ಣ ಉಡುಪಿಲ್ಲದೆ ಇದ್ದವು. ಕೆಲವು ಶಾಲೆ ಯೂನಿಫಾರ್ಮ್ನಲ್ಲಿ ಇದ್ದವು. ಶವಗಳನ್ನು ನದಿಯ ತೀರದಲ್ಲಿ ಅಥವಾ ಕಣ್ಣು ಬೀಳದ ಸ್ಥಳಗಳಲ್ಲಿ ಹತ್ತಿಕ್ಕಲಾಗಿತ್ತು. ಆರೋಪಿಗನು ಆತನ ಆಧಾರ್ ಕಾರ್ಡ್, ಕೆಲವು ಶವದ ಚಿತ್ರಗಳು, ಸ್ಥಳದ ಚಿತ್ರಗಳು ಇತ್ಯಾದಿಯನ್ನು ತಕ್ಷಣದ ಸಾಕ್ಷ್ಯವಾಗಿ ನೀಡಿದ್ದಾನೆ. ನ್ಯಾಯಾಲಯದ ಅನುಮತಿಯೊಂದಿಗೆ ಆರೋಪ ದಾಖಲಾಗಿ ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ತನಿಖೆ ಆರಂಭವಾಗಿದೆ. ಆರೋಪಿಗಳ ಹೆಸರುಗಳನ್ನು ಈತನನ್ನು ಸಹಾಯ ಮಾಡುತ್ತಿರುವ ವಕೀಲರಾದ ಕೆ.ವಿ. ಧನಂಜಯ ಅವರಿಗೆ ನೀಡಲಾಗಿದೆ. ತನಿಖೆ ಮುಂದುವರೆದಿದೆ. ಹಿಂದಿನ ಪ್ರಕರಣಗಳು ಹೀಗಿವೆ. ಸೌಜನ್ಯ ಪ್ರಕರಣ 2012, ಅತ್ಯಾಚಾರ ಮತ್ತು ಕೊಲೆ. ಆರೋಪಿಗಳು ಮುಕ್ತರಾದರೂ ಸಾಕ್ಷ್ಯ ಸಂಗ್ರಹದ ಮೇಲೆ ಪ್ರಶ್ನೆ ಎದ್ದಿತ್ತು. ಅನನ್ಯ ಭಟ್ ಪ್ರಕರಣ 2003, ಮೆಡಿಕಲ್ ವಿದ್ಯಾರ್ಥಿನಿ ಕಿಡ್ನಾಪ್. ತಾಯಿಯಿಂದ ತನಿಖೆ ಬೇಕು ಎಂದು ಪಟ್ಟು ಹಿಡಿದಿದ್ದಾಳೆ. ಇತರ ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣಗಳು. ಹಲವಾರು ಕುಟುಂಬಗಳು ತಮ್ಮ ಮಕ್ಕಳಿಗೆ ನ್ಯಾಯ ಬೇಕು ಎಂದು ತೀವ್ರ ಬೇಸರ ವ್ಯಕ್ತಪಡಿಸುತ್ತಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ನಾವು ಪೊಲೀಸ್ ವರದಿಗಾಗಿ ಕಾಯುತ್ತಿದ್ದೇವೆ. ವರದಿಯ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಿರಿಯ ವಕೀಲರು ಎಸ್ಟಿಎಫ್ ಸ್ಥಾಪನೆಗೆ ಒತ್ತಾಯಿಸಿದ್ದಾರೆ. ಆದರೆ ತನಿಖೆಯ ಗುಣಮಟ್ಟ ಮತ್ತು ನ್ಯಾಯದ ಪೂರೈಕೆ ಮೇಲೆ ಎಲ್ಲರ ಕಣ್ಣು. ಮಂಜುನಾಥ ದೇವಾಲಯ ನ್ಯಾಯದ ದೇವಾಲಯ ಎನ್ನಲಾಗುತ್ತದೆ. ಆದರೆ ಈ ದೇವಾಲಯದ ನೆಲೆಯಲ್ಲಿ ಇಂಥ ದುಷ್ಟಕೃತ್ಯ ನಡೆದಿದೆಯಾ ಎಂಬ ಪ್ರಶ್ನೆ ಈಗ ಎಲ್ಲರಿಗೂ ಕೋರಿಕೊಂಡಿದೆ. ಈ ಶವಗಳಿಗೆ ನ್ಯಾಯ ಸಿಗಬೇಕು, ಆ ಕುಟುಂಬಗಳಿಗೆ ಶಾಂತಿ ಸಿಗಬೇಕು ಮತ್ತು ನಿಜವರ ಹೊರಬರುವ ತನಕ ನಾವು ಮೌನವಾಗಿರಬಾರದು. ಮುಂಬರುವ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಆಫ್ ಗೆ.